ಹೇಳಿ ಸರ್, ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಸಾಕ್ಷಿಯಾಗ್ತಾರೆ, ಹೇಗೆ ಅನಿಸುತ್ತೆ? ಒಂದು ಕಡೆ ಇವತ್ತು ಕೇಂದ್ರದ ನಾಯಕರು ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಜೊತೆಯಲ್ಲಿ ಅವರ ಹೆಗಲ ಮೇಲೆ ಹಾಕಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಈ ದೇಶವನ್ನು, ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಇದೆ. ಬಹುಮುಖ್ಯವಾಗಿ ಈ ಲೋಕಸಭಾ ಚುನಾವಣೆಯ ಒಂದು ಫಲ ಕೊಡಲಿಕ್ಕೆ ಕನ್ನಡಿಗರು, ಕನ್ನಡ ನಾಡಿನ ಜನತೆಯ ಒಂದು ಆಶೀರ್ವಾದ ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅನೇಕರು ಇವತ್ತು ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪರಸ್ಪರ ಒಂದು ಒಳ್ಳೆ ಭಾವನೆಗಳನ್ನಿಟ್ಕೊಂಡು ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ಇವತ್ತು ನಿಜಕ್ಕೂ ಕೂಡ ಮೊದಲು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ, ತಳಮಟ್ಟದ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಇದೆ. ಇವತ್ತು ರಾಷ್ಟ್ರೀಯ ನಾಯಕರುಗಳು ಒಂದು ಗೌರವವನ್ನು ಕೊಟ್ಟು ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಅನೇಕ ಕೊಡುಗೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರಿಗೆ ಇವತ್ತು ಈ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ನವದೆಹಲಿಗೆ ಮಾನ್ಯ ಕುಮಾರಸ್ವಾಮಿ ಅವರ ಎಲ್ಲ ಬೆಂಬಲಿಗರು, ಅಭಿಮಾನಿಗಳು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ಯಾರೋ ನಮ್ಮ KR ಪೇಟೆ ಹುಡುಗ ಪಾಪ ಟ್ರೈನ್ನಲ್ಲಿ ಬಂದಿದ್ದಾನೆ, ಇದು ನಿಜಕ್ಕೂ ಅಭಿಮಾನ. KR ನಗರದ ಸುಮಾರು ಒಂದು 25 ಜನ KR ನಗರದಿಂದ ಇವತ್ತು ಬಂದಿರತಕ್ಕಂಥವ್ರು, ಇನ್ನು ಅನೇಕ ಜನ ಬರಬೇಕು ಅಂತ ಭಾಳ ಜನ ಆಸೆ ಪಟ್ಟಿದ್ದಾರೆ. ಬಳ್ಳಾರಿಯಿಂದ, ರಾಜ್ಯದಿಂದ ಅನೇಕ ಜನ ಬಂದಿದ್ದಾರೆ, ಅನೇಕ ಭಾಗಗಳಿಂದ. ಹಾಗಾಗಿ ಇವತ್ತು ಬಹುನಿರೀಕ್ಷಿತವಾಗಿ ಇವತ್ತೇನು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾರತೀಯನ ಒಂದು ಅಪೇಕ್ಷೆ ಏನಿತ್ತು. ಬಹುಶಃ ಇವತ್ತು ವಿಶ್ವದಲ್ಲೇ ಭಾರತವನ್ನು ಇವತ್ತೇನಾದರೂ ಗುರುತಿಸಲಿಕ್ಕೆ ಏನಾದರೂ ಕಾರಣಕರ್ತರಿದ್ದರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕಾರ್ಯಕ್ರಮಗಳ ಮೂಲಕ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಹಾಗಾಗಿ ಮೋದಿಜಿ ಅವರ ಒಂದು 3.0 ಸರ್ಕಾರ ಇವತ್ತಿಂದ ಏನು ಪ್ರಾರಂಭ ಆಗಿದೆ, ಖಂಡಿತವಾಗ್ಲೂ ಇನ್ನೂ ಅನೇಕ ಕಾರ್ಯಕ್ರಮಗಳು ಏನು ನೆನಗುದಿಗೆ ಬಿದ್ದಿದೆ, ಇದನ್ನೆಲ್ಲ ಸಂಪೂರ್ಣಗೊಳಿಸ್ತಾರೆ ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರ ಮೂಲಕ, ಅವ್ರ ನಾಯಕತ್ವದಡಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇಂಥದ್ದೇ ಖಾತೆ ಅನ್ನೋದಾದ್ರೂ ಚರ್ಚೆ ನಡೀತಿದೆಯಾ? ಆ ರೀತಿ ಹೇಳ್ತಾರೆ, ಒಂದು ಕಡೆ ಕೃಷಿ ಕ್ಷೇತ್ರ ಅಂದರೆ ನಮಗೆ ಇಂಟ್ರೆಸ್ಟ್, ನಾವು ಅಲ್ಲಿಂದನೇ ಬೆಳ್ಕೊಂಡು ಬಂದಿರೋದು, ನಮ್ಮ ಸಂಘಟನೆ ಅಲ್ಲೇ ಮಾಡಿರೋದು, ನಮಗೆ ಆದ ಖಾತೆ ಅನ್ನೋದು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಮೈತ್ರಿ ಪಕ್ಷವಾಗಿ ಭಾಗ ಆಗ್ತಕ್ಕಂಥದ್ದಕ್ಕೆ ಅನೇಕ ಸಂದರ್ಭದಲ್ಲಿ ನವದೆಹಲಿಗೆ ತೆರಳಿ ಮೀಟಿಂಗನ್ನು ನಡೆಸಿದಂಥ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ನಾವು ಎಂದೂ ಕೂಡ ಇದು ರಾಷ್ಟ್ರದ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಸೀಟ್ಗಿಂತ ಹೆಚ್ಚು ಸ್ಥಾನ ಕೇಳಲಿಲ್ಲ. ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಗೌರವ ಸೂಚಿಸಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ಒತ್ತಡ ನೀಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ನೀವು ನೋಡಿದ್ರಿ, ಚಿಕ್ಕಬಳ್ಳಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ, ಅನೇಕ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರು, ಶ್ರೀ ನರೇಂದ್ರ ಮೋದಿಜಿ ಅವರ ಪಕ್ಕದಲ್ಲಿ ಕುಳಿತು ಈ ದೇಶದ ಮುತ್ಸದ್ದಿ ರಾಜಕಾರಣಿಗಳು, ರೈತ ನಾಯಕರು, ಮಾನ್ಯ ದೇವೇಗೌಡರು ಸಾಹೇಬರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, ಈ ದೇಶ ಏನಾದರೂ ಅಭಿವೃದ್ಧಿ ದಿಕ್ಕು ಕಾಣಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಅಭಿಲಾಷೆ ಇದ್ದರೆ ನರೇಂದ್ರ ಮೋದಿಜಿಯವ್ರ ಜೊತೆ ನಾನಿದ್ದೀನಿ, ನೀವೆಲ್ಲರೂ ಇರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಇಲ್ಲಿ ಕೃಷಿ ಖಾತೆ ಅಂತಕ್ಕಂಥದ್ದು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತಾಪಿ ವರ್ಗದ ತಂದೆ ತಾಯಂದರು ಮಂಡ್ಯ ಜಿಲ್ಲೆ ಭಾಗದಲ್ಲಿರ್ತಕ್ಕಂಥದ್ದು, ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸಾಕಷ್ಟು ಜ್ವಾಲಾಂತ ಸಮಸ್ಯೆಗಳು ಈಗಲೂ ಕೂಡ ಸಂಪೂರ್ಣಗೊಂಡಿಲ್ಲ. ಬಹುಶಃ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಮನಸ್ಸಿನಲ್ಲಿರ್ಬೋದು, ರಾಜ್ಯದ ರೈತಾಪಿ ವರ್ಗದ ತಂದೆ ತಾಯಂದಿರ ಮನಸ್ಸಿನಲ್ಲಿರ್ಬೋದು, ಇಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾದಾಗ ರೈತರ ಪರವಾಗಿ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ, ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆ ಕುಮಾರಸ್ವಾಮಿ ಅವರು ಏನಾದರೂ ಕೃಷಿ ಮಂತ್ರಿಗಳಾದರೆ ರೈತಾಪಿ ವರ್ಗಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ, ಅನುಕೂಲತೆ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ಜನ ಅಭಿಲಾಷೆ ಇದೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಷರತ್ತಿಲ್ಲ, ಯಾವುದೇ ಷರತ್ತಿನಿಂದ ನಾವು ಬಂದು ಮೋದಿಯವರಿಗೆ ಬೆಂಬಲ ಕೊಟ್ಟಂಥದ್ದಲ್ಲ. ಇವತ್ತು ಈ ದೇಶವನ್ನು ಕಟ್ಟಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರ 10 ವರ್ಷದಿಂದ ಈ ಏನು 3.0 ಪ್ರಾರಂಭ ಆಗ್ತಾ ಇದೆ, ಅವ್ರ ಜೊತೆಯಲ್ಲಿ ಯಾವುದೇ ಷರತ್ತಿಲ್ದಿರ
ಬೇಷರತ್ತಿಂದ ಇವತ್ತು ಈ ದೇಶವನ್ನು ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಯಾವುದೇ ಹುದ್ದೆ ಕೊಟ್ಟರು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ.